ನಿನ್ಗೇನಾದ್ರೂ ಬುದ್ಧಿ ಇದೆಯಾ ಇಲ್ಲ ತಲೆ ಲತಿ ಇದೆಯಾ? ಎಷ್ಟು ಸಲ ಹೇಳಿದ್ದೀನಿ ನಾನು. ಮನೆ ಉದ್ದಕ್ಕೂ ಹೇಳ್ಕೊಂತ ಕರ್ಕೊಂಡು ಬಂದಲ್ಲ, ನನಗೆ ನನಗೆ ಬುದ್ಧಿ ಇಲ್ಲ ಅನ್ಸುತ್ತೆ. ಯಾಕೆ ಏನೇನೋ ಮಾತಾಡ್ತಿದ್ಯಲ್ಲ? ನಾವಂತ ತಪ್ಪು ಏನೇ ಮಾಡಿದ್ವಿ? ಲೊಟ ಲೊಟ ಅಂತಾನೆ ಇದೆಯಾ ದಾರಿ ಉದ್ದಕ್ಕೂ. ಯಾಕೆ ನಿಮ್ಗೆ ಗೊತ್ತಿಲ್ವಾ? ಎಷ್ಟು ಸಲಿಯಿಂದ ಹೇಳ್ಕೊಂತಾನೆ ಬರ್ತಿದ್ದೀನಿ ಮನೆ ಉದ್ದಕ್ಕೂ. ಬೇಡ ಕಣೆ ಬೇಡ ಕಣೆ, ಅವರಿಬ್ಬರ ಮಧ್ಯೆ ಏನೋ ಆಗಿದೆ ಅಂದಮೇಲೆ ಸುಮ್ಮನೆ ಸೈಲೆಂಟ್ ಆಗಿರ್ಬೇಕು ತಾನೆ? ಅಯ್ಯೋ ದುರ್ಗವ್ವ, ನಮ್ಮ ಮಾತನ್ನು ಸ್ವಲ್ಪ ಕೇಳು. ಹಿಂಗೆಲ್ಲ ಮಾತಾಡಿದ್ರೆ ಎಲ್ಲ ಪ್ರಾಬ್ಲಮ್ಗಳು ಇದಾಗಲ್ಲ, ಸುಮ್ಮನೆ ಇರು. ಅಲ್ಲ, ನೀವೇನ್ ಮಾಡಕ್ ಹೊಂಟಿದ್ದೀರಾ ಅಂತ ನಿಮ್ಗೆ ಜ್ಞಾನ ಆಯ್ತಾ? ಯಾಕೆ ಜ್ಞಾನ ಇರೋದಕ್ಕೆ ಅಲ್ವೇನೆ ಅವರಿಬ್ರನ್ನ ಬರ ಕೇಳಿರೋದು? ಯಾಕೆ ನೀನ್ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಲ್ಲ? ನೀನ್ ಬಾಯ್ ಮುಚ್ಚು. ಇವಳಿಗೆ ಏನೆಲ್ಲ ಗೊತ್ತಿರಂಗ ಆಡ್ತಾಳೆ. ಆಮೇಲೆ ಏನಿಲ್ಲ, ನಂಗೆ ಸಿಟ್ಟು ಬತ್ತು ಅಂದ್ರೆ ಏನೋ ಇಟ್ಕೆನ ಪಟ್ಕೆನ ತಕೊಂಡು ತಲೆ ಮೇಲೆ ಎತ್ಕಿಟ್ಟಾಕ್ಬಿಟ್ಟ ನಿಂಗೆ. ಅಮ್ಮ ತಾಯಿ ದುರ್ಗಮ್ಮ ಜಗದಾಂಬಿಕೆ, ಅರ್ಥ ಮಾಡ್ಕೊಳ್ಳಿ ನನ್ನ. ಅವರಿಬ್ರು ನಮ್ಮ ಥರನೇ ಇಷ್ಟಪಟ್ಟಿರೋದು. ಅದ್ಯಾವ ಕಾರಣಕ್ಕೆ ದೂರ ಆದರೂ ಏನು ಒಂದು ಗೊತ್ತಾಯ್ತಲ್ಲ. ಅದಕ್ಕೆ ಕಂಡ ನಾನು ಜೀವ ಹೇಳ್ತಾ ಇರೋದು, ಅರ್ಥ ಮಾಡ್ಕಲ್ಲ. ಅಲ್ಲಕಲ್ಲ, ನಾವ್ ಎಷ್ಟು ಸರಿ ಕೇಳ್ದು ಏನಾಯ್ತು ಎತ್ತಾಯ್ತು ಅಂತ ಬುಡ್ಸಿ ಎಲ್ಲ ಕೇಳ್ದು. ಅವರು ಕ್ಯಾರೆ ಅನ್ನಿಲ್ಲ, ಹಣ್ಣು ತಿರ್ಸ್ಕೊಂಡು ಹಂಗೆ ನೆಟ್ಟು ಹೋಗ್ಬಿಟ್ರು. ಏನಂತ ಎತ್ತ ಅಂತ ಹೇಳಿದ್ರೆ ನಮಗೆ ಅಂಥವ್ರನ್ನ ನೀವು ಒಂದು ಮಾಡೋಕ್ಕೆ ಅಂತ ನೋಡ್ತಾ ಇದ್ದೀರಲ್ಲ. ಇವಾಗಲೇ ಹೊಂದಾಣಿಕೆ ಇಲ್ಲ, ಇನ್ನು ಮುಂದಕ್ಕೆ ಮದುವೆ ಆಗಿ ಒಂದಾಗ್ತಾರೆ ಅನ್ನೋದು ಏನು ಗ್ಯಾರಂಟಿ? ಅಯ್ಯೋ ಹಾಕ್ತಾರೆ ಕಣೆ ದುರ್ಗಾ, ಹಾಕ್ತಾರೆ. ಹಾಕ್ದಾನೆ ಇನ್ನೇನು ಮಾಡ್ತಾರೆ? ನಾವು ತಾನೆ, ನೀನು ತಾನೆ, ಎಲ್ಲರ ಹತ್ರನೂ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದಕ್ಕೆ ಸೊಲ್ಯೂಷನ್ ಅನ್ನೋದು ಇರುತ್ತೆ ಕಣೆ ದದ್ದು, ಅದನ್ನ ಅರ್ಥ ಮಾಡ್ಕೋ. ಹ್ಞೂ ಕಣೆ ದುರ್ಗಾ, ಯಾಕೆ ತಾನೆ ನೀನು ಇಷ್ಟೊಂದೆಲ್ಲ ಕಿರ್ಚುತ್ತಾ ಇದೆಯಾ? ತಲೆನೋವು ಬರಲ್ವೇನಮ್ಮ? ಅರ್ಥ ಮಾಡ್ಕೊಳೆ, ಅವರು ಇಷ್ಟಪಟ್ಟಿರೋರೆ. ಅದು ನಮಗಿಂತ ಮುಂಚೆ ನಮ್ಮ ಕಾಲೇಜ್ ಮದುವೆ ಆಗಿ ಇನ್ನೇನು 2 ವರ್ಷ ತುಂಬ್ತಾ ಬರ್ತಾ ಇದೆ. ನೀನು ಅರ್ಥ ಮಾಡ್ಕೋಬೇಕಲ್ವಾ? ಪಾಪ ಅವರು ನನ್ನ ಫ್ರೆಂಡ್ಸು, ಅವ್ರಿಗೆ ಸಪೋರ್ಟ್ ಮಾಡ್ದಾನೆ ಹೆಂಗೆ ಇರೋಕ್ಕಾಗತ್ತೆ? ಅದೆಲ್ಲ ತಪ್ಪು ನೀನು ಮಾತಾಡ್ತಿರೋದು. ನಾನು ಅವಳನ್ನ ಕೇಳ್ದೆ ಕಡಿಮೆ, ನಾನೇನು ಕೇಳಿಲ್ಲ ಅನ್ಕೊಂಡಿದ್ದೆ ನೀನು. ಇಲ್ಲ ಅಂದ್ರೂ ಹತ್ತತ್ರ ಅವರು 1 ವರ್ಷ ಮಾತಾಡಿಕ್ಕಿಲ್ವಂತೆ. 1 ವರ್ಷ ಗಂಟೆ ಸುಮ್ಮನೆ ಅವರಲ್ಲ, ಸರಿಯಾ? ಯಾರಾದ್ರೂ ಅಲ್ಲ, ನೀನೇ ಅರ್ಥ ಮಾಡ್ಕೋ. ಯಾರಾದ್ರೂ 1 ವರ್ಷ ಗಂಟ ಅದು ಅಕ್ಕಪಕ್ಕ ಊರೇನೆ, ಇನ್ನೆಲ್ಲೂ ಇಲ್ಲ. ದೇಶ ವಿದೇಶದಲ್ಲೂ ಇಲ್ಲ, ಇಲ್ಲಾಂದ್ರೆ 10 ಊರು ಬಿಟ್ಟನೂ ಇಲ್ಲ. ಇವಕ್ಕೇನು ಬುದ್ಧಿ ಬೇಡವೆ, ಜ್ಞಾನ ಬೇಡವೆ? ಏನಾಯ್ತು ತಲೆಲಿ? ಏನು ಲದ್ದಿ ಇಟ್ಕೊಂಡಿದ್ದಾರ? ನೀನೇ ಅರ್ಥ ಮಾಡು. 1 ವರ್ಷ ಗಂಟ ಸುಮ್ಮನೆ ಅವರಲ್ಲ, ಏನಂತ ಸಮಾಚಾರ? ಅದಕ್ಕೆ ಕಣೆ ಕೇಳಕ್ಕೆ ಅಂತಾನೆ ಬಂದಿರೋದು. ಪಾಪ ನಾವು ನಮ್ಮ ಇದರಲ್ಲೇ ನಮ್ಮ ಜೀವನ ಅದು ಇದು ಅಂತ ನೋಡ್ಕೊಂಡಿದ್ಬಿಟ್ವಿ. ನಮ್ಮನ್ನ ಒಂದು ಮಾಡಿದವ್ರನ್ನ ಅವ್ರನ್ನೂ ಒಂದು ಮಾಡ್ಬೇಕಲ್ವೇನೆ ದುರ್ಗಾ? ಒಂದೇನೋ ಮಾಡೋದ, ಆದರೆ ಅವರಿಬ್ರು ಮುಂದೆ ಹಿಂಗೆ ಕಿತ್ತಾಡ್ಕೊಂಡಿದ್ರೆ ಹೆಂಗೆ ಅಂತ ಒಂದು ಕಡೆ ಭಯ. ನಮ್ಮೂರ್ನಾಗ ನಮ್ಮ ಅತ್ತೆ ಅವರಲ್ಲ, ಅವ್ರ ಊರಲ್ಲೇ ನಾನು ನೋಡೀನಿ. ಹಿಂಗೆ ಕಿತ್ತಾಡ್ಕೊಂಡು ಪತ್ತಾಡ್ಕೊಂಡಿದ್ದವ್ರನ್ನ ಪುನಃ ಒಂದು ಮಾಡೇ ಮಾಡಿದ್ರು ಪಾಪ. ಇನ್ನೇನು ಮತ್ತೆ ತಿರುಗಾಡ್ಕೊಂಡಿದ್ರಲ್ಲ ಅಂತ. ಆಮೇಲೆ ಆ ಬಡ್ಡೆ ತಗೋ ಸುಮ್ಮನಿದ್ರ ಅವು. ಹಬ್ಬ ದೇವ್ರೆ, ಏನು ಕೇಳ್ತೀಯ? ಅವಳೊಂದು ಕಡೆ ಮದುವೆ ಮಾಡ್ಕೊಂಡು ಇವನೊಂದು ಕಡೆ ಒಂದು ಮದುವೆ ಮಾಡ್ಕೊಂಡು ಇಬ್ರು ಚೆನ್ನಾಗಿ ಅವರಪ್ಪ. ನಂಗೆ ಅದೇ ದಿಗ್ಲು, ಇನ್ನೇನಿಲ್ಲ. ಏನು ಹೇಳ್ತಿದ್ಯಾ ದುರ್ಗಾ ನೀನು? ನಿಜ ಹೇಳ್ತಿದ್ಯಾ ಹೆಂಗೆ? ಮತ್ತೆ ನಂಗೆ ಸುಳ್ಳು ಪಳ್ಳಿ ಹೇಳಕ್ ಬರಕಿಲ್ಲ. ನಂಗೆ ಅದ್ರ ಮೇಲೆ ಭಯ ಉಟ್ಕೊಂಡಿರೋದು. ಮತ್ತೆ ನೀವಿಬ್ರು ಏನೋ ಒಂದು ಮಾಡ್ತೀರಾ? ಅವ್ರಿಗೆ ನಾವು ಒಂದು ಮಾಡಿ ಬೇಡ ಅಂತ ಇಲ್ಲ, ಮುಂದೆನವ್ರು ಚೆನ್ನಾಗಿರ್ತಾರೆ ಅಂತಂದ ಫಸ್ಟ್ ತಿಳ್ಕೊಬೇಕು. ತಿಳ್ಕೊಂಡ್ಮೇಲೆ ಒಂದು ಮಾಡ್ಬೇಕು. ಆಮೇಲೆ ನಾಳೆ ದಿನ ನೀವು ಹಿಂಗೆ ಒಂದು ಮಾಡಕ್ಕೆ ಹೋದ್ರಿ, ನಾಳೆ ನಿಮ್ಮನ್ನ ಕ್ಯಾರೆ ಅನ್ನಲ್ಲ. ಇವಾಗಲೇ ಅವರು ಇಷ್ಟಪಡ್ತಿದ್ದವ್ರನ್ನ ಕ್ಯಾರೆ ಅನ್ನಲ್ಲ. ಆಮೇಲೆ ಏನಿಲ್ಲ, ನಿನ್ನ ಮೋರಿಗೆ ಹಾಕ ನೂಕ್ಬಿಡ್ತಾರೆ. ಸುಮ್ಮನೆ ದುರ್ಗವ್ವ, ನೀನು ಏನೇನೋ ಹೇಳಿ ಎದುರಿಸ್ಬೇಡ. ಪಾಪ ಅವರಿಬ್ರಿಗೂ ಮನ್ಸೊಳಗಡೆ ಪ್ರೀತಿ ಇದ್ದಂಗೆ ಕಾಣ್ತದೆ. ಮೇಲ್ನೋಟಕ್ಕೆ ಮಾತ್ರ ಗಯ್ಯಾಳಿಗಳ ಥರ ಕಿತ್ತಾಡ್ತವೆ, ಯಾವುದೋ ದೆವ್ವ ದಯ್ಯನೋ ಹಿಡ್ಕೊಂಡಿರೋ ಥರ. ನೀನು ಅದಕ್ಕೆ ಹಿಂಗೆಲ್ಲ ಎದುರಿಸ್ಬೇಡ, ನನಗೂ ಭಯ ಆಯ್ತದೆ. ಅಯ್ಯ, ಎದುರಿಸೋದಲ್ಲಿ ಏನು ಗೊತ್ತು? ಮಾತಾಗಿರ್ಬೇಕು. ಮತ್ತೆ ನಾಳೆ ದಿನ ನೀವಿಬ್ರು ಏನೋ ಸೇರಿಸ್ಕೊಂಡು ಒಂದು ಮಾಡ್ತೀರಾ, ಕೆಟ್ಟ ಹೆಸರು ಯಾರು ಬಂದು ನಿಮಗೂ ಬೆಲೆ ಇಲ್ದಂಗೆ ಏನು ಚಂದ? ಈಗಿನ ಕಾಲದಲ್ಲಿ ನಮ್ಮನ್ನ ನಾವೇ ನೋಡ್ಕೊಳ್ಳೋದು ಕಷ್ಟ. ಅಂಥದ್ರಲ್ಲಿ ಇವಾಗೇನೋ ಒಂದು ಮಾಡ್ಕೊಟ್ಬಿಟ್ಟು ಮದುವೆ ಮಾಡ್ತೀರ ಅನ್ಕೊಳ್ಳಿ, ನಾಳೆ ದಿನ ಅವ್ರಿಬ್ರು ಚಂದಿಲ್ಲ ಅಂದರೆ ಜನ ಅವ್ರಿಗೆ ಉಗಿಯಲ್ಲ, ನಿಮಗೆ ಫಸ್ಟ್ ಉಗಿಯೋದು. ಜೀವ ಏನೋ ಇವಳು ಸಿಕ್ಕಾಪಟ್ಟೆ ಎದುರಿಸ್ತಾ ಬಿದ್ದಿದ್ದಾಳಲ್ಲ. ನಾವಿಬ್ರು ಏನೋ ಅವರಿಬ್ರನ್ನ ಒಂದು ಮಾಡೋಕ್ಕೆ ಅಂತ ಬಂದರೆ ಇವಳು ನೋಡ್ತಾ ಇದ್ರೆ ಏನಪ್ಪ ನಂಗೇನು ಅರ್ಥ ಆಯ್ತಲ್ಲ. ಇಲ್ಲಿ ನಡೀತಾರ ಸೀನೇ ಬೇರೆ ಅನಿಸ್ತೈತೆ. ನೋಡವಾ, ನಂಗೊಂದು ಗ್ಯಾರಂಟಿ ಕೊಡು. ಅವರಿಬ್ರು ಚೆನ್ನಾಗಿರ್ತಾರೆ ಅಂದರೆ ನೀವಿಬ್ರೇನು ನಾನೇ ಒಂದು ಮಾಡ್ತೀನಿ. ಅದ್ರಲ್ಲೇನೈತೆ? ಮೊದಲು ಅವಳ ಹತ್ರ ಹೋಗಿ ಏನಾಗೈತೆ ಅಂತ ತಿಳ್ಕೊ. ಏನ ಜೀವ, ನೀನು ಅವನ ಹತ್ರ ಹೋಗಿ ಏನಾಗೈತೆ ಅಂತ ತಿಳ್ಕೊ. ಆವಾಗ ಇಬ್ರು ಒಂದಿನ ಗುಂಡೆ ಹಾಕೊಂಬಿಟ್ಟು ಏನು ಎತ್ತ ಅಂತ ಎಲ್ಲ ನೀಟಾಗಿ ಅವ್ರನ್ನ ನೀ ತಿಳ್ಕೊಂಬಂದಿರ್ತೀಯ. ಚಿತ್ರಲೇಖ ಅವಳದ ಏನು ಅಂತ ಕೇಳ್ಕೊಂಬಂದಿರ್ತಾಳೆ. ಆವಾಗ ಇಬ್ಬರಲ್ಲಿ ಯಾರು ತಪ್ಪು ಅಂತ ನಮ್ಗೆ ಗೊತ್ತಾಗೇ ಆಯ್ತದೆ. ಆಮೇಲೆ ಇಬ್ರು ಗುಡ್ಡೆ ಹಾಕೊಂಡ್ಮೇಲೆ ಸತ್ಯನ ನಮ್ಮೂರು ಜನದ ಮಧ್ಯ ಬ್ಲಾಸ್ಟ್ ಆಯ್ತೈತೆ. ಏನಂತೀಯ ಇದಕ್ಕೆ?
ದುರ್ಗವ್ವ ಇದು ಒಂಥರ ಚೆನ್ನಾಗೈತೆ ಕಣೆ, ಸೂಪರ್ ಐಡಿಯಾ. ನಾನು ಆ ಪ್ರೀತಿನ ಕೇಳ್ತೀನಿ. ಜೀವ ಪ್ರೀತಮ್ನ ಹೋಗಿ ಕೇಳ್ತಾನೆ. ಅವಾಗ ಏನು ಅಂತ ನಾವು ಫಸ್ಟು ಡಿಸ್ಕಷನ್ ಮಾಡ್ಕೊಬಿಟ್ಟು ಆಮೇಲೆ ಇಬ್ರು ಕರ್ಸುಮ. ಇಬ್ರು ಮಾತಾಡೋಕ್ಕೆ ಬಿಟ್ಟಾಗ ಅವಾಗ ನನ್ನ ಹತ್ರ ಏನು ಹೇಳಿದ್ರು, ಇವನ ಹತ್ರ ಏನು ಹೇಳಿದ್ರು ಅಂತ ಗೊತ್ತಾಗುತ್ತೆ. ಅವಾಗ ಇಬ್ರು ಕಳ್ರು ತಗ್ಲಾಕಳ್ತಾರೆ. ಅವಾಗ ಏನು ಎತ್ತ ಅಂತ ಅದ್ರ ಮೇಲೆ ನೀನು ಹೇಳ್ದಂಗೆ ಅವರು ನಾವು ಒಂದು ಮಾಡ್ಬೇಕೋ ಬ್ಯಾಡವೋ ಅದನ್ನೆಲ್ಲ ಡಿಸೈಡ್ ಮಾಡ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಅದೇ ಕಣಮ್ಮಣ್ಣಿ, ಏನೋ ಪೆದ್ದಿ ದುರ್ಗವ್ವ ಏನು ಹೇಳಿದ್ರು ನಂಬಕ್ಕಿಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ ನೀವು? ನಿನ್ನನ್ಯಾರಾದ್ರೂ ಪೆದ್ದಿ ಅಂತಾರೇನೆ? ನೋಡ್ದ ನಮ್ಗಿಂತ ಚೆನ್ನಾಗಿ ಬುದ್ಧಿಯ ಯೂಸ್ ಮಾಡಿದ್ಯಾ ಬುಡವತ್ತಾಗಿ? ಮತ್ತೆ ನಾನು ಹೇಳು ದುರ್ಗವ್ವನಿಗೆ ಒಂದೇ ತಲೆನ ಸುಮ್ಮನೆ ಏನಪ್ಪ ನನಗೆ ನಿಮ್ಮಷ್ಟು ಮಾತಾಡೋಕ್ಕೆ ಬರ್ದೇನೆ ಇರ್ಬೋದು, ಆದರೆ ಎಲ್ಲೆಲ್ಲಿ ಹೆಂಗೆ ಅಂತ ಯೋಚನೆ ಮಾಡೋಕ್ಕೆ ಬರ್ತದೆ. ಅದು ಈಗಿನ ಕಾಲದಾಗ ಕೇಳಬೇಕಾ ಹೆಂಗಿರ್ತವೆ ಅಂತ? ಅಬ್ಬೋ ಸುಮ್ಕೆ ಇರು, ನಾನು ನೋಡಿ ಸಾಕಾಗೈತೆ. ಅದಕ್ಕೆ ನೋಡಿ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳ್ರಿ. ಮೊದಲು ಹೋಗಿ ಇಬ್ರು ಇವಾಗ ಹೆಂಗಿದ್ರು ಬರ್ತೀನಿ ಅಂತಾರಲ್ಲ, ಅವ್ರವ್ನ ಕರ್ಕೊಂಡೋಗಿ ಬೇರೆ ಸಪ್ರೇಟ್ ಕುತ್ಕೊಂಡು ಮಾತಾಡ್ಸ್ಬಿಡಿ. ಈ ನಾಳೆ ನಾಡಿದ್ರಲ್ಲಿ ಬಿಡೋದೇ ಬೇಡ, ಕರ್ಕೊಂಬಂದು ಮಾತಾಡ್ಸ್ಬಿಡಮ್ಮ ಪೈನಲೆಗೆ. ಅದೇನಾಯ್ತದೆ ಆಮೇಲೆ ನೋಡ್ಕೊಂಡ್ರೆ ಆಯ್ತು. ಒಳ್ಳೆ ಐಡಿಯಾ ಕಣೆ, ಒಳ್ಳೆ ಐಡಿಯಾ. ಜೀವ ನೀನು ಹೋಗು, ಪ್ರೀತಮ್ ಹತ್ರ ಏನು ಎತ್ತ ಅಂತ ಪಿನ್ ಟು ಪಿನ್ ಏನೇನಾಯ್ತು ಅಂತ ನೀಟಾಗಿ ಕೇಳು. ನಾನು ಪ್ರೀತಿನ ಹಾಗೆ ಕೇಳ್ತೀನಿ, ಬಿಲ್ಕುಲ್ ಬಿಡಂಗಿಲ್ಲ ನಾನು. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಪಾಪ ಅವು ಏನು ಯೋಚನೆ ಮಾಡಿ ದೂರ ಆಗಿದ್ದಾವು, ಅದು ಕಷ್ಟ ಏನು ಸುಖ ಏನು ಅದೆಲ್ಲ ತಿಳ್ಕೊಂತಾನೆ ಮೊದಲು ಒಂದು ಮಾಡಬೇಕು ಅನ್ನೋದು. ಸುಮ್ಮನೆ ಎಡಂಬಿಡಿ ಹಂಗೆ ಬಂದ್ಬಿಡೋದಂತ ನಾವು ಸಹಾಯ ಮಾಡ್ತೀವಿ ಅನ್ಕೊಂಡು ನೆಟ್ಟಿಗೆ ಬಂದ್ಬಿಡೋದು. ಅದೇನು ಬುದ್ಧಿ ಕಲ್ತಿದ್ರೆ ಏನು ಕತೆನೋ. ಆಯ್ತು ಬಿಡಕ್ಕ, ಆಯ್ತು ಕಚ್ಬಿಡ. ಆಮೇಲೆ ಬಿಟ್ಟರೆ ನನ್ನ ಮನೆ ಕಚ್ಚಿ ತಿನ್ಕೊಳಂಗಿದೆಯಾ ನೀನು? ಇವಾಗೇನು ನಿಮ್ಮ ಮಾತು ಕೇಳ್ತಾ ಇದ್ದೀನಿ ತಾನೆ? ಇವಾಗ ಹೆಂಗಿದ್ರು ಪ್ರೀತಮು ನಾನು ಹಿಂದೆಗಡೆ ರೋಡಲ್ಲಿ ಬರ್ತಾನೆ, ನಾನೇ ಮುಂದಕ್ಕೆ ಹೋಗ್ತೀನಿ. ಇದು ಪ್ರೀತಿಗೂ ಗೊತ್ತಾಗಬಾರ್ದು, ಪ್ರೀತಮ್ಗೂ ಗೊತ್ತಾಗಬಾರ್ದು. ಇಬ್ಬರು ನಾವು ಅವಳು ಆ ಕಡೆ ಹೋಯ್ತಾಳೆ, ನಾನು ಈ ಕಡೆ ಹೋಗ್ತೀನಿ. ಅವಾಗ ಗೊತ್ತಾಗದೇ ಇಲ್ವಲ್ಲ, ನಾವಿಬ್ರು ಒಂದು ಮಾಡೋಣ ಅಂತ ಕರ್ಕೊಂಡ್ಬಂದ್ವಿ. ಇವಾಗ ಬೇಡ ಬಿಡು, ಮೊದಲೇ ನಾವು ಈ ಥರ ಮಾಡ್ತಿದ್ದೀನಿ ಅಂದರೆ ಎಚ್ಚೆತ್ಕೊಂಡ್ಬಿಡ್ತಾರೆ. ಆಮೇಲೆ ನೀಟಾಗಿ ಬಾಯ್ ಬಿಡೋಕ್ಕಿಲ್ಲ. ನೀನು ಹೇಳ್ದಂಗೆ ನಾನು ಇವಾಗಲೇ ಹೋಗ್ತೀನಿ, ತಡಕ. ಮತ್ತೆ ಇನ್ನೇನ್ ಮಾಡ್ತಿದ್ಯಾ? ಬಿರ್ಬಿನ್ನೆ ಒಂದು ಏನು ಎತ್ತ ಅಂತ ನೀಟಾಗಿ ಕೇಳ್ಕೊಬಲ್ಲ. ಫ್ರೆಂಡು ಅಂತ ಸುಮ್ಕಿರ್ಬೇಡ. ಆಮೇಲೆ ಅವನೇರ ಕತೆ ಪತ್ತೆ ಅಂತ ಹೊಡಿತಿದ್ರೆ ಅದೇನೋ ತಿಳ್ಕೊಬೇಡ. ಮೊದಲು ನೀ ಏನಾಗೈತೆ ಅಂತ ಪಿನ್ ಟು ಪಿನ್ ಕೇಳ್ಕೊ. ಚಿತ್ರಲೇಖ ನೀನು ಅಷ್ಟೇ ಏನಾಗೈತೆ ಎತ್ತಾಗೈತೆ ಅಂತ ಕೇಳ್ಕೊ ಬರೋಗ್ರಿ. ಯಪ್ಪ ನನಗಂತೂ ನಿಮ್ಮ ಹತ್ರ ಮಾತಾಡಿ ಗಂಟ್ಲೆಲ್ಲ ಹೋಗ್ಬಿಟ್ಟೈತೆ. ನಾನು ಒಟ್ಟಿಗೆ ಹೋಗಿ ಚೆನ್ನಾಗೆ ಅಜ್ಜಿ ಮಾಡಿರದ ಏನಾರು ತಿನ್ಕೋತೀನಿ ಒಟ್ಟಿಗೆ, ಸರಿಯಾ? ಸರಿ ಕಣೆ ತಾಯಿ, ಮುಂದುವರಿಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ.